ಸೊ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಲಾದ ಸಮಾಂತರ ಶ್ರೇಣಿಯ ಮೇಲೆ ಪ್ರಶ್ನೆಯನ್ನು ಕೇಳಿದ್ರು 4 ಮಾರ್ಕ್ಸ್ ಅಂಕಿಗೆ ಆ ಪ್ರಶ್ನೆಯನ್ನು ಬಿಡಿಸೋಣ್ರಿ. ಸೊ ಒಂದನೇ ಪ್ರಶ್ನೆಯನ್ನು ನಾನು ಮೊದಲನೇ ಒಂದು ವಿಡಿಯೋ ಬಿಡಿದ್ದೀನಿ. ಸೊ ಇನ್ನೊಂದು ಪ್ರಶ್ನೆ ಅಂದರೆ ಎರಡರಲ್ಲಿ ಯಾವ್ದಾರು ಒಂದು ಬಿಡಿಸ್ಬೇಕು. ಈ ಪ್ರಶ್ನೆಯನ್ನು ಮಾಡೋಣ, ಈಗ ಬಿಡಿಸ್ಕೊಂತ ಹೋಗೋಣ. ಸೊ ಪ್ರಶ್ನೆಯನ್ನು ಓದೋಣ. ಸೊ ಪ್ರಶ್ನೆಯನ್ನು ಓದ್ಕೊಂತ ಏನು ಮಾಡೋಣಪ್ಪ, ಅಲ್ಲಿರುವಂಥ ಮಾಹಿತಿನ ಮಾಡೋಣ, ಬರ್ಕೊಂತ ಹೋಗೋಣ. 30 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಸೊ ಎಷ್ಟು ಪದಗಳು ಅದರಲ್ಲಿ ಒಟ್ಟಾಗಿ 30 ಪದಗಳಿವೆ. ಹಾಗಾದರೆ n = ಎಷ್ಟು? 30. ನಾಲ್ಕನೇ ಮತ್ತು 8ನೇ ಪದಗಳ ಮೊತ್ತ 24. 4ನೇ ಪದ ಅಂದ್ರೆ A4, 8ನೇ ಪದ ಅಂದ್ರೆ A8. ಅದರ ಮೊತ್ತ ಎಷ್ಟು ಕೊಡಿದಾರಪ್ಪ ಅಂದ್ರೆ ಅದೆಷ್ಟು? 24. ಹೌದಾ? ಇನ್ನು ಮುಂದೋದು ನಾವು 6ನೇ ಪದ ಮತ್ತು 10ನೇ ಪದಗಳ ಮೊತ್ತ ಎಷ್ಟ್ರಿ? 44. 6ನೇ ಪದ A6 ಪ್ಲಸ್ 10ನೇ ಪದ A10 = ಎಷ್ಟ್ರಿ? 44. ಹೌದಾ? ಇನ್ನೇನು ಮಾಡೋಣ ನಾವು, ಅದೇ ಕಡೆ ಅಂದ್ರೆ ನಮ್ಗೆ ಆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡು ಹಿಡಿಯಿರಿ. ಕೊನೆಯ ಪದ ಯಾವುದು? ಅದು A30. ಏನು ಒಟ್ಟು ಪದಗಳು ಎಷ್ಟಿದಾವೆ? 30. ಕೊನೆ ಪದ ಯಾವುದು? A30. ಸೊ ಕೊನೆ ಇರುವಂತಹ 3 ಪದಗಳು ಕಂಡುಹಿಡಿದ್ರೆ ಇದರಿಂದ ಏನು ಮಾಡಬೇಕು? ಹಿಂದಿನ ಪದಗಳು ಕಂಡುಹಿಡಬೇಕು ನಾವು. ಅಂದರೆ A29, A28 ಕೊನೆಯ 3 ಪದ ಏನು ಮಾಡಬೇಕು? ಕಂಡುಹಿಡಬೇಕು. A28, A29, A30 ಮಾಡಬೇಕು, ನಾವು ಕಂಡು ಹಿಡಿಬೇಕಾಗಿದೆ. ಹೌದಾ? ಸೊ ಪದಗಳನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಯಾವ ಬೆಲೆ ಬೇಕಂತ ಹೇಳಿದೇನೋ, ಒಂದು A ಬೆಲೆ ಬೇಕು, ಇನ್ನೊಂದು ಬೆಲೆ ಯಾವ್ದು ಬೇಕ್ರಿ? D ಬೆಲೆ ಬೇಕು. ಸೊ ಅವ್ರು ನಮ್ಗೆ ಕೊಟ್ಟಿದ್ದೇನ್ರಿ? ಮಾಹಿತಿ ಕೊಟ್ಟಿದ್ದೇನೋ, ಈ ಎರಡು ಏನು ಮಾಡಿದಾರೆ? ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಎರಡೂ ಮಾಹಿತಿ ತೆಗೆದುಕೊಂಡು ಏನು ಮಾಡ್ಬೇಕು ನಾವು? A ಮತ್ತು D ಕಂಡು ಹಿಡಿದು ಆಮೇಲೆ A28, A29, A30 ಮಾಡಬೇಕು, ಬೆಲೆಯನ್ನು ಕಂಡುಹಿಡಬೇಕು. ಆ 3 ಪದಗಳನ್ನು ಕಂಡುಹಿಡಬೇಕು. ಸೊ ಕೊಟ್ಟಂಥ ಮಾಹಿತಿ ಏನು ಮಾಡೋಣ? ತೆಗೆದುಕೊಳ್ಳುವಂಥ ಹೋಗೋಣ. ಇಲ್ಲಿ A4 ಪ್ಲಸ್ A8 = 24. ಹೌದಾ? ಈಚೆ ಕಡೆ ಏನು ಮಾಡ್ತೀನಿ? ತೆಗೆದುಕೊಂಡು ಹೋಗ್ತೀನಿ. A6 ಪ್ಲಸ್ A10 = 44. ಸೊ ಏನು ಮಾಡೋಣ? ಬಿಡಿಸ್ಕೊಂತ ಹೋಗ್ಬಿಡ್ನು. ಹೌದಾ? ಬಿಡಿಸ್ಕೊತ ತೊಗೊಂಡ್ರಿ. A ಮತ್ತು D ಏನು ಮಾಡ್ಬೇಕು? ನಾವೇನು ಮಾಡಿದ್ವಿ? A ಮತ್ತು D ಬೇಕಾದ್ರೆ ಸಮೀಕರಣ ಮಾಡಬೇಕು, ನಮಗೆ ಸಿಗ್ತದೆ. ಆ ಸಮೀಕರಣ ಬಿಡಿಸಿ ಏನು ಮಾಡಬೇಕು? A ಮತ್ತು D ಬೆಲೆಯನ್ನು ಕಂಡುಹಿಡಬೇಕು. A4 ಅಂದ್ರೆ ಏನು? 4ನೇ ಪದ ಅಂದರೆ A ಪ್ಲಸ್ 3D ಸಾಮಾನ್ಯ ರೂಪ. A8 ಅಂದ್ರೆ ಏನು? A ಪ್ಲಸ್ 7D = 24. A ಪ್ಲಸ್ A ಎಷ್ಟ್ರಿ? 2A ಪ್ಲಸ್ 3Dದಾಗ 7D ಕೊಡಿಸಿರಷ್ಟು 10D = 24. ಹೌದಾ? ಇದೇನಾಯ್ತು? ನಮ್ಮ ಸಮೀಕರಣ 1 ಅಂತ ಆಗಿರಲಿ. ಸೊ ಇದನ್ನು ಕೂಡ ಏನು ಮಾಡೋಣ? ಬಿಡಿಸ್ಕೊಂತ ಹೋಗೋಣ. A6 ಅಂದರೆ A ಪ್ಲಸ್ 5D ಸಾಮಾನ್ಯ ರೂಪ. A10 ಅಂದರೆ A ಪ್ಲಸ್ 9D = 44. ಇದೇನು ಮಾಡಿ ಕೂಡಿಸೋಣ. A ಕೂಡಿಸಿರಷ್ಟು 2A ಪ್ಲಸ್ 5Dದಾಗ 9D ಕೂಡಿಸಿರಷ್ಟ್ರಿ ಇದೊಂದು 14D = ಎಷ್ಟು? 44. ಇದೇನಾಗಿರಲಿ? ಸಮೀಕರಣ 2. ನೋಡ್ರಿ, ನಮ್ಗೆ 2 ಸಮೀಕರಣಗಳು ತಯಾರಾದ್ರಿ. ಸೊ ಏನು ಮಾಡೋಣ? ಒಂದು ಸಮೀಕರಣ ಮಾಡೋಣ, ನಾವು ಕಳೆಯೋಣ. ಓಕೆ, ಈಗ ಆದ್ದರಿಂದ ಸಮೀಕರಣ 2ರಲ್ಲಿ ಏನು ಮಾಡೋಣ? ಸಮೀಕರಣ 1 ಏನು ಮಾಡೋಣ? ಕಳೆ. ಹೌದಾ? ಸಮೀಕರಣ 2 ಸಮೀಕರಣ 1 ಮಾಡೋಣ, ಕಳೆಯೋಣ. ಸಮೀಕರಣ 2 ಏನಿದೆ? 2A ಪ್ಲಸ್ 14D = 44. ಸಮೀಕರಣ 1 2A ಪ್ಲಸ್ 10D = 24. ಏನು ಮಾಡೋಣ? ನಾವು ಇದನ್ನು ಕಳೆಯೋಣ್ರಿ. ಸೊ ಮೈನಸ್. ಹೌದಾ? 2A ಮೈನಸ್ 2 ಏನಾಯ್ತು ರೀ? ಕ್ಯಾನ್ಸಲ್ ಆಯ್ತು ನಮ್ಮದಲ್ಲಿ. ಸೊ 14Dದಾಗ 10D ಕಳೆದ್ರೆ ಎಷ್ಟ್ರಿ? 4D. 4 24 ಕಳೆದ್ರೆ ಎಷ್ಟು? 20. ಆದ್ದರಿಂದ D = 20/4. 4 1 4, 4 5 20. ಆದ್ದರಿಂದ D = ಎಷ್ಟು ಬತ್ರಿ? 5 ಬಂತು ನಮಗೆ. ಹೌದಾ? ನಿಮ್ಗೆ ಹೇಳಿದೆ ಈಗ ನಮಗೆ ಇನ್ನು A ಬೆಲೆ ಬೇಕು. ಹೌದಾ? D ಬೆಲೆ ಸಿಕ್ಕಿದೆ. ಸೊ D ಏನು ಮಾಡೋಣ? ನಾವು ಯಾವುದಾದ್ರು ಒಂದು ಸಮೀಕರಣದಲ್ಲಿ ಮಾಡೋಣ, ತುಂಬಿಕೊಂಡ ಏನು ಮಾಡೋಣ? A ಬೆಲೆಯನ್ನು ಕಂಡುಹಿಡಿಯೋಣ. ಆದ್ದರಿಂದ ಸಮೀಕರಣ 1ರಲ್ಲಿ ಏನು ಮಾಡೋಣ? ಸಮೀಕರಣ 1ರಲ್ಲಿ D ಬೆಲೆ ಏನು ಮಾಡೋಣ? ತುಂಬೋಣ. ಸೊ ಸಮೀಕರಣ 1 ಏನಿದೆ? 2A ಪ್ಲಸ್ 10D = 24. 2A ಇದಕ್ಕಿದ್ದಂಗೆ 10 ಬ್ರಾಕೆಟ್ ಆಫ್ D ಎಷ್ಟು ಬತ್ತು ನಮ್ದು? 5 = 24. 2A = 10 5 50 = 24. ಸೊ 2A = ಪ್ಲಸ್ 50 ಆ ಕಡೆ ಹೋದ್ರೆ ಏನಾಕತಿ? ಮೈನಸ್ ಆಕತಿ. ಸೊ 24 ಮೈನಸ್
50. ಆದ್ದರಿಂದ 2 ಈಜ್ ಕೊಟ್ಟು 24ದಾಗ 50 ಕಳೆದ್ರೆ ಅಂದ್ರೆ ಅಥವಾ 50ದಾಗ 24 ಕಳೆದ್ರೆ ಎಷ್ಟು ನಮ್ಮದು 26. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಐತಿ, -26. ಸೊ 2 ಏಜ್ ಕೊಟ್ಟರೆ ಎಷ್ಟು ಬತ್ತು -26 ಬಂದೈತಿ. ಸೊ ಏಜ್ ಕೊಟ್ಟು 2 ಕಡೆ ಬಂದ್ರೆ ಆಕೈತಿ ಭಾಕರ ಆಕೈತಿ 26 ಭಾಗಿಲೆ 2. ಸೊ ಕಡ್ತಾಡನು 2 ಒಂದ್ಲೆ 2 ಒಂದ್ಲೆ 2 2 ಮೂರ್ಲೆ 6. ಅದರಿಂದ ಎಷ್ಟು ಬತ್ತು ನಮ್ದು -13. ಏಜ್ ಕೊಟ್ಟು ಎಷ್ಟು ಬತ್ತು -13 ಬತ್ತು ನಮಗೆ. ಹೌದಾ, ನಮಗೆ ಎ ಬೆಲೆ ಕೂಡ ಸಿಕ್ಕಿತ್ರಿ, ಡಿ ಬೆಲೆ ಕೂಡ ಸಿಕ್ಕಿತ್ತು. ಹೌದಾ, ಅವರು ಏನು ಕಂಡು ಹಿಡಿದು ಹೇಳಿದಾರೆ ನಮ್ಗೆ ಕೊನೆಯ 3 ಪದಗಳು. ಹೌದಾ, ಕೊನೆಯ 3 ಪದಗಳನ್ನು ಏನು ಮಾಡಿದ್ರು ಕಂಡುಹಿಡಿ ಅಂತ ಹೇಳಿದರು. ಕೊನೆಯ 3 ಪದಗಳು ಯಾವ್ರಿ ನಾ ತೆಗೆದುಕೊಂಡಿದ್ದಲ್ಲ. ಕೊನೆಯ 3 ಪದಗಳು, ಕೊನೆಯ ಪದ ಯಾವುದು 30. ಹೌದಾ, A30. ಅದರ ಹಿಂದಿನ ಪದ ಯಾವುದು A29. ಅದರ ಹಿಂದಿನ ಪದ ಯಾವುದು A28. ಇವು ಕೊನೆಯಪ್ಪ 3 ಪದಗಳು. ಯಾಕಂದ್ರೆ ಲಾಸ್ಟ್ ಪದನ A35. ಹೌದಾ, ಇವು ಕೊನೆಯ 3 ಪದಗಳು. ಅದರಿಂದ ಕೊನೆಯ 3 ಪದಗಳು ಯಾವುದು A28, A29, A30. ಸೊ ಇದನ್ನು ಮಾಡೋಣ ನಾವು ಕಂಡುಹಿಡಿಬೇಕು. ಹೌದಾ, ಸಾಮಾನ್ಯ ರೂಪ ತೆಗೆದುಕೊಳ್ಳೋಣ. ಎ ಮತ್ತು ಡಿ ಏನು ಮಾಡೋಣ ಬೆಲೆಯನ್ನು ತುಂಬೋಣ. A28 ಇದರ ಸಾಮಾನ್ಯ ರೂಪ ಏನು A+27D. ಹೌದಾ, ಸೊ ಇಲ್ಲಿ ಮುಂದೆ ತುಂಬ್ಕೊಂತ ತಗೋಣ. ಎ ಎಷ್ಟು ಬಂದಿತ್ತಪ್ಪ ನಮ್ಮದು -13. ಹೌದಾ, ಸೊ +27 ಬ್ರಾಕೆಟ್ ಆಫ್ ಡಿ ಎಷ್ಟು ಬಂದೈತಿ 5 ಬಂದಿದೆ. ಹೌದಾ, ತುಂಬಿಡ್ಸೋಣ. -13 +27 5 ಎಷ್ಟು ಬರುತ್ತೆ 135 ಬರ್ತೈತಿ. ಹೌದಾ, ಸೊ 135ದಾಗ ನಾವು 13 ಕಳೆದ್ರೆ ಎಷ್ಟು ಬರ್ತೈತೆ ರೀ, ಅದು 2 122 ಬರ್ತೈತಿ. ಓಕೆ, 122. ಅದರಿಂದ ಏನು ಮಾಡೋಣ A29 ಏನು ಮಾಡೋಣ ಕಂಡು. A29 ಸಾಮಾನ್ಯ ರೂಪ ಏನು A+28D. ಹೌದಾ, ಸೊ ತುಂಬೋಣ. ಎ ಅಂದರೆ ಎಷ್ಟು -13. ಸೊ 28 ಬ್ರಾಕೆಟ್ ಆಫ್ ಡಿ ಅಂದರೆ ಎಷ್ಟು, ಅದು 5 = -13 +28 5 ಎಷ್ಟು 140. 140ದಾಗ 13 ಕಳೆದ್ರೆ ಎಷ್ಟು ಬರ್ತೈತೆ ರೀ 127 ಬರ್ತದೆ. ಹೌದಾ, ಸೊ ಅದೇ ರೀತಿಯಾಗಿ ಏನು ಮಾಡೋಣ A30 ಕಂಡುಹಿಡಿಯೋಣ. A30 ಸಾಮಾನ್ಯ ರೂಪ ಏನು A+29D. ತುಂಬನಲ್ಲಿ ಎ ಅಂದರೆ ಎಷ್ಟು -13 +29, ಡಿ ಅಂದರೆ ಎಷ್ಟು 5. ಸೊ -13 +29 5 ಎಷ್ಟು 145 ಬರ್ತದೆ. ಸೊ 140ದಾಗ -13 ಕಳೆದ್ರೆ ಎಷ್ಟು ಬರ್ತದೆ ರೀ 132 ಬರ್ತದೆ. ಆದ್ದರಿಂದ ಕೊನೆಯ 3 ಪದ ಏನು ಮಾಡೋದು ನಾವು ಕಂಡು ಹಿಡಿದ್ವಿ. ಆದ್ದರಿಂದ ಕೊನೆಯ 3 ಪದಗಳಂತ ಬರೆದು ಬಿಡ್ರಿ. ಕೊನೆಯ 3 ಪದಗಳು ಯಾವ ಪದ ಅಂದರೆ 122, 127, 132. ಸೊ ಇಲ್ಲಿ ನಮ್ದು ಆನ್ಸರ ಮುಗೀತು. ನಾವು ನೇರವಾಗಿ ಕೂಡ ಬರಿಬೋದಿತ್ತು ನಾವು. ಓಕೆ, ಯಾಕಂದ್ರೆ ನಮ್ಗೆ ಕೊನೆಯ ಪದ ಕಂಡು ಹಿಡಿದು 132 ಐತಿ. ಹೌದಾ, ಡಿ = ಎಷ್ಟು ಐತಿ 5 ಐತಿ. ಹೌದಾ, 5 ಕಳ್ಕೊತ ಬಂದ್ರೆ ಸಾಕಿತ್ತು ನಮಗೆ. 132 5 ಕಳೆದ್ರೆ 127, ಮತ್ತು 5 ಕಳೆದ್ರೆ 122. ಹೌದಾ, ಯಾಕಂದ್ರೆ ಸಾಮಾನ್ಯ ಪದ ಕೊಟ್ಟಿದಾರಲ್ಲ, ಅವ್ರು ವ್ಯತ್ಯಾಸ ಕೊಟ್ಟಿದ್ದಾರೆ. ನೇರವಾಗಿ ನೋಡ್ಬೋದು, ಕಂಡು ಹಿಡಿಬೋದಾಗಿತ್ತು ನಮಗೆ. ಆದರೆ ನಾವು ಎಕ್ಸಾಮ್ನಲ್ಲಿ ನಾವು ಇದೇ ರೀತಿಯಾಗಿ ಏನು ಮಾಡಬೇಕು, ಪ್ರತಿಯೊಂದನ್ನು ಹಂತವಾಗಿ ಬಿಡಿಸಿ ಏನು ಮಾಡಬೇಕು, ನಾವು ಕಂಡು ಹಿಡಿಬೇಕಾಗ್ತದೆ 4 ಮಾರ್ಕ್ಸ್ದ ಅಂಕದಲ್ಲಿ. ಆಯ್ತಾ, ಆದ್ದರಿಂದ ಇದೇನಪ್ಪ ಇದು ಈ ನಮ್ಮ ಪ್ರಶ್ನೆ ಏನಾಯಿತು, ಉತ್ತರ ಇದಾಗಿದೆ. ಓಕೆ.